ಈ ಭ್ರಷ್ಟಾಚಾರ ಅವ್ಯಾತವಾಗಿ ಭ್ರಷ್ಟಾಚಾರ ಎಲ್ಲ ಇಲಾಖೆಯಲ್ಲೂ ಕಣ್ಣಿಗೆ ಕಾಣ್ತಾ ಇದೆ. ಅಭಿವೃದ್ಧಿ ಕೆಲಸ ಅಂತೂ ಶೂನ್ಯ. ರಿಯಲ್ ಎಸ್ಟೇಟ್ ಉದ್ಯಮ ಸಂಪೂರ್ಣವಾಗಿ ದಾವಣಗೆರೆಯಲ್ಲಿ ನೆಲ ಕಚ್ಚಿದೆ. ಒಬ್ಬ ಸಾಮಾನ್ಯ ಶಕ್ತಿ ನಡುವೆ ಒಂದು ರಾಜ್ಯ ಶಕ್ತಿ ನಡುವೆ ಒಂದು ಚುನಾವಣೆ ನಡೀತಾ ಇದೆ. ತಮ್ಮದೇ ಆಗಿರ್ತಕ್ಕಂಥ ಒಂದು ಬಾಂಧವ್ಯವನ್ನು ಹೊಂದಿದ್ದಾರೆ ಮತ್ತು ಭಾಳ ಮೃದು ಸ್ವಭಾವದ ವ್ಯಕ್ತಿ. ಹಾಗಾಗಿ ಅವ್ರನ್ನ ಜನ ಅಪೇಕ್ಷೆ ಪಡ್ಬೋದು ಅಂತ ನನ್ನ ಅನಿಸಿಕೆ. ರಾಜ್ಯದಲ್ಲಿ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ರಂಗೇರ್ತಿದೆ. ಮತದಾರರು ಯಾರಿಗೆ ಒಲವು ತೋರಿಸ್ತಾರೆ ಎಂದು ಕೇಳೋಣ. ನಮ್ಮ ಜೊತೆ ಇದ್ದಾರೆ ಮುರುಗೇಶ್ ಸರ್, ಪ್ರೆಸಿಡೆಂಟ್ ಆಫ್ ದಾವಣಗೆರೆ ಹರಿಹರ ಮತ್ತು ಅರ್ಬನ್ ಸಹಕಾರ ಬ್ಯಾಂಕ್ ಲಿಮಿಟೆಡ್ಗೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ದಾವಣಗೆರೆಯಲ್ಲಿ ಮತದಾರ ಒಲವು ಯಾವ ಥರ ಇದೆ, ತಮ್ಗೆ ಯಾವ ರೀತಿ ಒಂದು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್? ಈ ಬಾರಿ ಪ್ರಾಯಶಃ ಎರಡು ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲುವ ನಿರೀಕ್ಷೆಯಲ್ಲಿದೆ. ಇದಕ್ಕೆ ಅನೇಕ ಕಾರಣಗಳು ಕೂಡ ಇವೆ. ಅದು ಏನಂದ್ರೆ, ಈ ಕಾಂಗ್ರೆಸ್ ಸರ್ಕಾರದ ದುರಾಡಳಿತಕ್ಕೆ ಜನ ಸಂಪೂರ್ಣವಾಗಿ ಬೇಸತ್ತಿದ್ದಾರೆ. ಡಿ.ಕೆ. ಶಿವಕುಮಾರ ಸಿದ್ದರಾಮಯ್ಯನವರು ಈ ಕಾಂಗ್ರೆಸ್ ಪಕ್ಷಕ್ಕೆ ಎರಡು ದೊಡ್ಡ ಮೊಳೆಯನ್ನು ಹೊಡಿಲಿಕ್ಕೆ ಅವರು ತಯಾರಾಗಿದ್ದಾರೆ. ಈ ಭ್ರಷ್ಟಾಚಾರ ಅವ್ಯಾತವಾಗಿ ಭ್ರಷ್ಟಾಚಾರ ಎಲ್ಲ ಇಲಾಖೆಯಲ್ಲೂ ಅವ್ಯಾತವಾಗಿ ಭ್ರಷ್ಟಾಚಾರ ಕಣ್ಣಿಗೆ ಕಾಣ್ತಾ ಇದೆ. ಅಭಿವೃದ್ಧಿ ಕೆಲಸ ಅಂತೂ ಶೂನ್ಯ. ರಿಯಲ್ ಎಸ್ಟೇಟ್ ಉದ್ಯಮ ಸಂಪೂರ್ಣವಾಗಿ ದಾವಣಗೆರೆಯಲ್ಲಿ ನೆಲ ಕಚ್ಚಿದೆ. ಕ್ರಷರ್ ಉದ್ಯಮ ಮತ್ತು ಏನು ಜಲ್ಲಿ ಮರಳು ವ್ಯವಹಾರ ಮಾಡ್ತಿದ್ದಾರೆ ಅವರಂತೂ ಬೀದಿಗೆ ಬರೋದೊಂದು ಬಾಕಿ ಉಳಿದಿದೆ. ಹಣದ ವಹಿವಾಟಂತೂ ಸಂಪೂರ್ಣವಾಗಿ ನೆಲ ಕಚ್ಚಿದೆ. ಜನಪರ ಕೆಲಸ ಅಥವಾ ಪ್ರಗತಿ ಕಾರ್ಯ, ಅಭಿವೃದ್ಧಿ ಕಾರ್ಯ ಅಂತೂ ಸಂಪೂರ್ಣವಾಗಿ ಅದು ಶೂನ್ಯದ ಕಡೆಗೆ ತಿರುಗಿದೆ. ನೀವೆಲ್ಲ ನೋಡಿರ್ಬೋದು, ಅತಿ ಹೆಚ್ಚು ಕಾಲ ಆಡಳಿತ ಮಾಡಿದ ಮುಖ್ಯಮಂತ್ರಿ ಅನ್ನೋದಕ್ಕಿಂತನೂ ಹೆಚ್ಚಾಗಿ ಅತಿ ಹೆಚ್ಚು ಸಾಲ ಮಾಡಿದ ಮುಖ್ಯಮಂತ್ರಿ ಅಂತ ಹೇಳ್ಬೋದು. ಆರ್ಥಿಕ ಸಮೀಕ್ಷೆ ನೋಡಿದಾಗ ಇವತ್ತು ಒಬ್ಬೊಬ್ಬ ಸಾಮಾನ್ಯ ಪ್ರಜೆಯ ತಲೆ ಮೇಲೆ ಎಷ್ಟು ಲಕ್ಷ ರೂಪಾಯಿ ಸಾಲವನ್ನು ಇವರು ಹೊರಿಸಿದ್ದಾರೆ ಅಂತಕ್ಕಂಥದ್ದು ನಿಮ್ಮ ಎದುರಿಗೆ ಸ್ಪಷ್ಟವಾಗಿ ನಾನೇನು ಕೇಳಬೇಕಾಗಿಲ್ಲ. ನಿಮ್ಮ ಮಾಧ್ಯಮ ಮಿತ್ರರಿಗೆ ಈ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ರಾಜ್ಯದಂತ ನಮಗಿಂತ ಹೆಚ್ಚಾಗಿ ನಿಮಗೆ ತುಂಬ ಚೆನ್ನಾಗಿ ತಿಳಿದಿದೆ. ವಿಶೇಷವಾಗಿ ದಾವಣಗೆರೆಯಲ್ಲಿ ಒಬ್ಬ ಸಾಮಾನ್ಯ ಶಕ್ತಿ ನಡುವೆ ಒಂದು ರಾಜ್ಯ ಶಕ್ತಿ ನಡುವೆ ಒಂದು ಚುನಾವಣೆ ನಡೀತಾ ಇದೆ. ಇದು ಪ್ರಾಯಶಃ ಒಂದು ದಿಕ್ಸೂಚಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಅಲ್ಪಸಂಖ್ಯಾತರ ಓಲೈಕೆ ಕಾಂಗ್ರೆಸ್ ಇದೆ, ಅಲ್ಪಸಂಖ್ಯಾತರು ಸಂಪೂರ್ಣವಾಗಿ ಕಾಂಗ್ರೆಸ್ ಆಗ್ತಾರೆ ಅಂತ ಹೇಳ್ತಾರೆ. ಸರ್, ಅದು ಅವರು ಏನೋ ಒಂದು ಮಾತುಕತೆ ಆಗಿತ್ತು ಅವರ ತಂದೆ ಇದ್ದಾಗ ಅಂತ ಹೇಳಿ ಅಲ್ಪಸಂಖ್ಯಾತರು ಹೇಳ್ತಕ್ಕಂಥದ್ದನ್ನ ಮಾಧ್ಯಮದ ಮುಖಾಂತರ ನಾವು ತಿಳಿಯಲ್ಪಟ್ಟಿದ್ದೇವೆ. ಅದು ಅವರ ನಡುವೆ ಏನು ಒಪ್ಪಂದ ಆಗಿತ್ತವ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲದೆ ಇರೋ ವಿಚಾರ. ನಾವು ಅಲ್ಪಸಂಖ್ಯಾತರ ವಿಚಾರಕ್ಕೆ ಹೋಗಲ್ಲ. ನಾವು ಪ್ರಾಯಶಃ ಭಾರತೀಯ ಜನತಾ ಪಕ್ಷ ನಿಮಗೆ ಗೊತ್ತಿದೆ, ಯಾವತ್ತೂ ನಾವು ಹಿಂದೂಗಳ ಮತ ಬಗ್ಗೆ ಅಲ್ಲಿ ಹಿಂದೂಗಳ ಪರವಾಗಿ ನಾವು ಸಂಘಟನೆ ಮಾಡ್ತಕ್ಕಂಥ ಬಂದಿರತ ಪಕ್ಷ. ನಾವು ನಮ್ಮ ಮತಕ್ಕಷ್ಟೇ ನಾವು ಸೀಮಿತವಾಗಿರ್ತೇವೆ. ಅದೇನಿದ್ರು ಅದು ಓಲೈಕೆ ರಾಜಕಾರಣ ಅವ್ರು ಏನ್ ಮಾಡಿದ್ದಾರೆ ಇವತ್ತು ಅದು ಅವ್ರಿಗೆ ಪ್ರಾಯಶಃ ಮುಳ್ಳಾಗುತ್ತೆ. ಶಿವಶಂಕರಪ್ಪ ಆಗಲಿ, ಎಸ್ ಮಲ್ಲಿಕಾರ್ಜುನ ಅವರಾಗ್ಲಿ, ಪ್ರಭಾ ಮಲ್ಲಿಕಾರ್ಜುನ ಆಗಲಿ ಬಹಳಷ್ಟು ಇಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ತಾವು ಇದಕ್ಕೆ ಸರ್, ಅವರು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಓಲೈಕೆ ರಾಜಕಾರಣ ಮಾಡಿದ್ದಾರೆ. ಈಗ ನಾನು ಒಂದು ಕೇಳಲಿಕ್ಕೆ ಬಯಸ್ತೇನೆ, ನಿಮಗೆ ಹಿಂದೂಗಳ ಮತ ಕೇಳಲಿಕ್ಕೆ ಯಾವ ನೈತಿಕ ಹಕ್ಕಿದೆ ಅಂತ ಹೇಳಿ ನಾನು ಮಾನ್ಯ ಸಂಸದರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂದ್ರೆ, ಅನೇಕ ವಿಚಾರಗಳು ಅವರು ಸಂಸದರಾದ ಮೇಲೆ ನಡೆದಂತ ಘಟನೆಗಳಿದೆ. ಪ್ರಾಯಶಃ ನೇಹ ಕೊಲೆ ಆಯ್ತು. ಸೌಜನ್ಯಕ್ಕಾದ್ರೂ ಹೋಗಿ ನೇಹನ್ ಮನೆಗೆ ಇವರು ಭೇಟಿ ಕೊಟ್ಟು ಒಂದು ಮಾತಾಡ್ಲಿಲ್ಲ. ಅವರು ವೀರಶೈವ ಸಮಾಜದವ್ರೆ. ವೀರಶೈವ ಮಹಾಸಭಾದ ಅಖಿಲ ಭಾರತೀಯ ರಾಷ್ಟ್ರೀಯ ಅಧ್ಯಕ್ಷ ಆದ್ರೂ ಸಹಿತ ಅವ್ರ ಮನೆಗೆ ಹೋಗಿ ಸೌಜನ್ಯಕ್ಕಾದ್ರೂ ಆ ಒಂದು ವಿಚಾರವಾಗಿ, ಅದು ಯಾಕೆ ಅಂತ ಗೊತ್ತಿದೆ ನಿಮಗೆ. ಅದು ನೇಹನ್ ಯಾರು ಕೊಲೆ ಮಾಡಿದ್ರು, ಅದು ಒಂದು ಓಲೈಕೆ ರಾಜಕಾರಣ ಇರೋದಕ್ಕೋಸ್ಕರ ಆ ಒಂದು ಪರಿಸ್ಥಿತಿಗೆ ಅವ್ರ ಕೈ ಹಾಕಲಿಲ್ಲ. ಹಾಗಾಗಿ ಎರಡನೇದು, ನೀವು ಮೊನ್ನೆ ಗೊತ್ತಿದೆ ನಿಮಗೆ, ಇಲ್ಲಿ ಕಾಲ್ಮಾರ್ಕ್ಸ್ ವರ್ಗದಲ್ಲಿ ಒಂದು ಹಿಂದೂ ಮತ್ತು ಮುಸ್ಲಿಂ ಬಾಂಧವರ ನಡುವೆ ಒಂದು ಸಣ್ಣ ಗಲಾಟೆ ಆಡ್ತು. ಅವರು ಕೂಡ ಹಿಂದುಳಿದ ಜನಾಂಗಕ್ಕೆ ಸೇರತಕ್ಕಂಥ ನಮ್ಮ ಹಿಂದೂ ಮನೆತನದ ಮೇಲೆ ಕಲ್ಲು ಹಾಕಿದ್ರು. ಆ ಮಹಿಳೆ ಮನೆ, ಅದು ಸೌಜನ್ಯಕ್ಕಾದ್ರೂ ಇವ್ರು ಹೋಗಿ ಅವ್ರ ಮನೆಗೆ ಒಂದು ಭೇಟಿ ಮಾಡಿ ಒಂದು ಸಾಂತ್ವನ ಹೇಳೋಂಥ ಕೆಲಸನೂ ಕೂಡ ಮಾಡಿದ್ರು. ಮೊನ್ನೆ ನಿಮ್ಗೆಲ್ಲ ಮಾಧ್ಯಮದ ಮುಖಾಂತರ ನೀವೆಲ್ಲ ಹೇಳಿದಿರಿ, ನಮ್ಮ ತಮಿಳುನಾಡಲ್ಲಿ ತ್ರಿಪುರಾಂತಕಪುರಂನಲ್ಲಿ ಜ್ಯೋತಿ ಹಚ್ಚಲಿಕ್ಕೆ ಇವರು ಅದು ದೀಪ ಹಚ್ಚಲಿಕ್ಕೆ ವಿರೋಧ ಮಾಡಿರ್ತಾರೆ. ಮತ್ತೆ ಇವರು ಯಾವ ನೈತಿಕತೆ ಮೇಲೆ ಇವರು ಹಿಂದೂಗಳ ಮತಗಳನ್ನ ಕೇಳ್ತಾರೆ? ಸರ್, 5 ಗ್ಯಾರಂಟಿ ಯೋಜನಾ ಗ್ಯಾರಂಟಿ ಇದೆ, ಸರ್ಕಾರ ಇದೆ, ಇವೆಲ್ಲ ಒಂದು ಪ್ಲಸ್ ಆಗ್ಬೋದು ಅಂತ ಹೇಳ್ತಾರೆ.
ಸರ್ ಎಷ್ಟು ಜನಕ್ಕೆ 2,000 ರೂಪಾಯಿ ಮಹಿಳೆಯರಿಗೆ ಕೊಟ್ಟಿದ್ದಾರೆ ಅಂತ ನೀವು ನನಗೆ ಪಟ್ಟಿ ಕೊಟ್ಬಿಡ್ರಿ, ಅಂಕಿಅಂಶ ತೋರಿಸ್ಬಿಡ್ರಿ. ಇಲ್ಲಿವರೆಗೂ 3 ವರ್ಷ ಆಗಿದೆ ಸರ್ಕಾರ ಆಡಳಿತಕ್ಕೆ ಬಂದು, ಪ್ರಾಮಾಣಿಕವಾಗಿ ಎಷ್ಟು ಜನ ಮಹಿಳೆಯರಿಗೆ 2,000 ರೂಪಾಯಿ ನೋಟು ಪ್ರಾಮಾಣಿಕವಾಗಿ 2,000 ರೂಪಾಯಿ ಇವ್ರು ತಲುಪಿಸಿದಾರೆ ಅಂತ ನೀವು ಅಂಕಿಅಂಶ ಕೊಟ್ಬಿಡ್ರಿ, ಆಮೇಲೆ ನಾನು ಮಾತಾಡ್ತೀನಿ. ಸರ್ಕಾರ ಇದೆ ಜೊತೆ ಎಲ್ಲಾ ಸಚಿವರು ಇಲ್ಲೇ ಬಂದು ಪ್ರಚಾರ ಮಾಡ್ತಾರೆ, ಸೊ ಅದೆಲ್ಲ ತಮಗೇನು ಬೆನಿಫಿಟ್? ಅವ್ರಿಗೆ ಸರ್ ಅದು ಮತ್ತೆ ಅವ್ರ ಸರ್ಕಾರ ಇದೆ, ಎಲ್ಲಾ ಜನಾಂಗದ ಮಂತ್ರಿಗಳನ್ನು ಅವರು ಇಲ್ಲಿ ಡೆಪ್ಯೂಟ್ ಮಾಡ್ತಕ್ಕಂಥದ್ದು, ಮತ್ತೆ ಅವರಿಗೂ ಕೂಡ ಪ್ರತಿಷ್ಠೆ ಇರ್ತಕ್ಕಂಥ ವಿಚಾರನೇ ಇದೆ, ಅದೇನಿಲ್ಲ ಅಂತ ಹೇಳಲಿಲ್ಲ. ಅದೇ ನಾನು ಹೇಳಿದ್ನಲ್ಲ ನಿಮಗೆ, ಸಾಮಾನ್ಯ ಶಕ್ತಿ ಮತ್ತು ರಾಜಶಕ್ತಿ ನಡುವೆ ಚುನಾವಣೆ. ಹಾಗಾಗಿ ನಮ್ಮ ಮತದಾರರು ಸಾಮಾನ್ಯ ಶಕ್ತಿ ಕಡೆಗೆ ಇವತ್ತು ಹೆಚ್ಚು ಒಲವು ತೋರ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದೆ. ಸರ್ ನಮ್ಮ ಮೂಲಕ ಮತದಾರರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮತದಾರರ ಬಾಂಧವರಲ್ಲಿ ನಾನು ಹೇಳೋದಿಷ್ಟೇ, ಪ್ರಬುದ್ಧರಿದ್ದೀರಿ, ನಿಮಗೆ ತಿಳುವಳಿಕೆ ಇದೆ, ಯಾರಿಗೆ ಮತ ಕೊಡಬೇಕು ಅಂತಕ್ಕಂಥ ಬುದ್ಧಿಶಕ್ತಿ ನಿಮ್ಮಲ್ಲಿದೆ. ವಿವೇಚನೆ ಮಾಡಿ, ಆಲೋಚನೆ ಮಾಡಿ, ಒಂದಲ್ಲ 10 ಬಾರಿ ನೀವು ಆಲೋಚನೆ ಮಾಡಿ ಸಾಮಾನ್ಯ ವ್ಯಕ್ತಿಗೆ, ನಮ್ಮ ಭಾಜಪದ ಅಭ್ಯರ್ಥಿಯಾಗಿರ್ತಕ್ಕಂಥ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬರ್ತಕ್ಕಂಥ ನಮ್ಮ ಶ್ರೀನಿವಾಸ್ ದಾಸ್ಕರೆಪ್ಪ ಅವರಿಗೆ ಹೆಚ್ಚಿನ ಮತವನ್ನ ನಾಳೆ ನಡೀತಕ್ಕಂಥ 9ನೇ ತಾರೀಕಿನ ಚುನಾವಣೆಯಲ್ಲಿ ಹೆಚ್ಚಿನ ಮತ ಚಲಾಯಿಸಿ ಅವ್ರನ್ನ ಅತ್ಯಂತ ಬಹುಮತದಿಂದ ಆಯ್ಕೆ ಮಾಡಿ ದಾವಣಗೆರೆಯಲ್ಲಿ ಒಂದು ದಿಕ್ಸೂಚಿಯನ್ನ ತೋರಿಸ್ಬೇಕು ಅಂತ ನಮ್ಮ ಮತದಾರರಲ್ಲಿ ನಾನು. ಸರ್ ನಿಮ್ಮಲ್ಲಿ ಒಗ್ಗಟ್ಟಿದೆಯಾ ಅನ್ನೋದೇ ಒಂದು ಪ್ರಶ್ನೆ ಆಗಿದೆ, ಇದಕ್ಕೇನು ಹೇಳ್ತೀರಾ ಸರ್? ನೀವೆಲ್ಲ ನೋಡ್ತಾ ಇದ್ದೀರಲ್ಲ, ಅಭ್ಯರ್ಥಿ ಜೊತೆಗೆ ನಮ್ಮಲ್ಲಿ ಎಲ್ಲ ಎಷ್ಟು ಒಗ್ಗಟ್ಟಿಂದ ಎಲ್ಲರೂ ಸೇರಿ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ನೀವು ನಿಮ್ಮ ಕಣ್ಣೆದುರಿಗೆ ಕಾಣ್ತಾ ಇದ್ದೀರಲ್ಲ. ಸೊ ಅಜಯ್ ಕುಮಾರ್ ಆಗಲಿ ಇವರೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಿರಲ್ಲ, ಯಶವಂತರಾವ್, ನಮ್ಮ ರಾಜನಹಳ್ಳಿ ಶಿವಕುಮಾರ್ ಇರ್ಬೋದು, ನಮ್ಮ ದೇವರಮನಿ ಶಿವಕುಮಾರ್ ನಾವಾಗಿ, ಅಥವಾ ನಮ್ಮ ಅಜಯ್ ಕುಮಾರ್, ಎಲ್ಲರೂ ಕೂಡ ಒಟ್ಟಾಗಿ, ನಮ್ಮ GM ಸಿದ್ದೇಶ್ ಅವರು, ಎಲ್ಲ ರವೀಂದ್ರನಾಥ್ ಅವರು ಕೂಡ ಮೊನ್ನೆ ಪ್ರಚಾರದಲ್ಲಿ ತೊಡಗಿದ್ದಾರೆ, ಶಿವಸ್ವಾಮಿ ಅವರಿದ್ದಾರೆ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ನಮ್ಮಲ್ಲೆಲ್ಲ ನಾವು ಒಗ್ಗಟ್ಟಿಂದ ಇವತ್ತು ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ BO ಯಜೇಂದ್ರ ಅವರ ನೇತೃತ್ವದಲ್ಲಿ BS ಯಡಿಯೂರಪ್ಪನವರು ಕೂಡ ನಾಳೆ ಬರುವ 3 ದಿವಸದಲ್ಲಿ ದಾವಣಗೆರೆಯಲ್ಲೇ ವಾಸ್ತವ ಮಾಡಿ, ನಿನ್ನೆ ಕೂಡ ಬಸವರಾಜ ಬೊಮ್ಮಾಯಿ ಅವರು ಬಂದು ದೊಡ್ಡ ಪ್ರಚಾರವನ್ನು ದಾವಣಗೆರೆಯಲ್ಲಿ ಮಾಡಿದ್ದಾರೆ. ನಮ್ಮೆಲ್ಲ ನಾಯಕರು ಕೂಡ ಬಂದು ದಾವಣಗೆರೆಯಲ್ಲಿ ನಮ್ಮ ಅಭ್ಯರ್ಥಿ ಪರವಾಗಿ ದೊಡ್ಡದಾಗಿರ್ತಕ್ಕಂಥ ಪ್ರಚಾರವನ್ನು ಮಾಡ್ತಾರೆ. ನಮ್ಮಲ್ಲಿ ಒಡಕಿರೋದು ಕಾಂಗ್ರೆಸ್ಸಲ್ಲಿ, ಅವರು ಸರಿ ಮಾಡ್ಕೋಬೇಕಷ್ಟೇ. ನಮ್ಮ ಶ್ರೀನಿವಾಸ್ ದಾಸ್ಕರೆಪ್ಪ ಅವ್ರದ ಸ್ಟ್ರೆಂತ್ ಏನು ಸರ್ ಗೆಲ್ಲಕ್ಕೆ? ಶ್ರೀರಕ್ಷೆ ಸರ್, ಶ್ರೀರಕ್ಷೆ ಅನ್ನೋದಕ್ಕಿಂತ ಅವನು ಎಲ್ಲರ ಜೊತೆಗೂ ಶ್ರೀನಿವಾಸ್ ಅವರು ತುಂಬ ಚೆನ್ನಾಗಿದ್ದಾರೆ, ಎಲ್ಲ ಒಡನಾಡಿದ್ದಾರೆ. ಎಲ್ಲ ಸಮಾಜದ ಮುಖಂಡರ ಜೊತೆಗೆ, ಎಲ್ಲ ಧರ್ಮದ ಜನದ ಮುಖಂಡರ ಜೊತೆಗೂ ಕೂಡ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಬಾಂಧವ್ಯವನ್ನು ಹೊಂದಿದ್ದಾರೆ, ಮತ್ತು ಭಾಳ ಮೃದು ಸ್ವಭಾವದ ವ್ಯಕ್ತಿ. ಹಾಗಾಗಿ ಅವ್ರನ್ನ ಜನ ಅಪೇಕ್ಷೆ ಪಡ್ಬೋದು ಅಂತ ನನ್ನ ಅನಿಸಿಕೆ. ಪ್ರಕಾರ ಎಷ್ಟು ಮತಗಳ ಅಂತರದಿಂದ ಗೆಲ್ಬೋದು ಅಂತ ತಮಗೆ ವಿಶ್ವಾಸ ಇದೆ ಸರ್? ಸರ್, ಈ ಸರಿ ಪ್ರಾಯಶಃ ಅಂತರ ಹೇಳಲಿಕ್ಕೆ ನಾನು ಬಯಸಲ್ಲ, ಗೆಲುವಂತೂ ನಮ್ಮ ಇಂಡಿಯಾ ಅಭ್ಯರ್ಥಿದೇ ಗೆಲುವಾಗ್ತದೆ. ಕ್ಯಾಮ್ರಾಮನ್ ವೆಂಕಟೇಶ್ ಜೊತೆ ವಸಂತ್ ಕುಮಾರ್, TV6 ಕನ್ನಡ.